ಗೇಮ್ ಚೇಂಜರ್ ಕ್ಯಾಪ್ಟನ್ ಇಲ್ಲಿಯವರೇ ಚೇತವ್ರೆ. ಇವಾಗ ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಸುಮಾರು ಒಂದು 7 ವರ್ಷ ಮೇಲೆ ನಾವು ಆಡ್ತಾ ಇದೀವಿ. ಆದ್ರೆ ಎಲ್ಲ ಗೆಲ್ಬೇಕು ಅಂತ ಆಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಗೆಲ್ಬೇಕು ಅಂತ ಆಡ್ತಿಲ್ಲ. ನಾವು ಸೋತ್ರು ಪರವಾಗಿಲ್ಲ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅದೇ ಹೇಳದ್ನಲ್ಲ, ಲಾಸ್ಟ್ ಕಪ್ಪು ಟೂರ್ನಮೆಂಟ್ ಇರಿಸಿ ಸೋತಿದ್ರಲ್ಲ ಟೀಮು, ಅವ್ರೆ ನೋಡಿ ಪವರ್ ಹಿಟ್ಟರ್ಸ್ ಅಂತ ಗೈಸ್. ಕೆಂದ ಮತ್ತೆ ಟಾಸ್ ಆಗಿದೆ, ಗಜ ಪಡೆದು ಇವ್ರ ಬ್ಯಾಟಿಂಗ್ ಸ್ಟೈಲೇ ಸ್ಪೆಷಲ್. ಯಾಕಂದ್ರೆ ಬ್ಯಾಟ್ ಹಿಡ್ಕೊಳ್ಳೋದು ತೋರಿಸ್ತೀವಿ ಗೈಸ್. ನೋಡಿ ಈ ತರ ಬ್ಯಾಟಿಂಗ್ ಸ್ಟೈಲು ಯಾವ ಇಂಟರ್ನ್ಯಾಷನಲ್ ನೋಡಕ್. ಫೈನಲಿ ನಾವು ಸೋತು ನಮ್ ಜೊತೆಗೆ ಗೇಮ್ ಚೇಂಜರ್ ಕ್ಯಾಪ್ಟನ್ ಆಗಿ ಮಗತ್ತವರೇ. ನಾನು ಇವತ್ತವರೆಗೂ ಒಬ್ರು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಮೂಸಾ ಶ್ರೀಕಂಠ ಅವರೇ ರನ್ನರ್ಸ್ ಅಪ್ ಆಗಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕರ್ಷಕ ಟೋಪಿ ಜೊತೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಡೆಂಟಿ ಕನ್ನಡ. ಈಗ ಸೊ ಇವತ್ತು ಯಾವ ಪ್ಲೇಸಿಗೆ ಬಂದಿದ್ದೀವಪ್ಪ ಅಂದರೆ ಯಾವ ಪ್ಲೇಸ್ಗೂ ಇಲ್ಲ ಗೈಸ್. ಆ್ಯಕ್ಚುಲಿ ಇವತ್ತು ನಮ್ಮೂರಲ್ಲೇ ಒಂದು ಟೂರ್ನಮೆಂಟ್ ಮ್ಯಾಚ್ ಇದೆ. ಸೊ ಇವತ್ತು ಮೋಟೋ ವ್ಲಾಗು ಮತ್ತು ಶೂಟಿಂಗ್ ಸ್ಪಾಟ್ ಯಾವುದೇ ಕಂಟೆಂಟ್ ಇರೋಲ್ಲ. ಸೊ ನಮ್ಮೂರಲ್ಲಿ ಅಂದರೆ ಹಳ್ಳೀಲಿ ಕ್ರಿಕೆಟ್ ಟೂರ್ನಮೆಂಟ್ ಹೆಂಗೆ ನಡೀತೆ ಅನ್ನೋದನ್ನೇ ಇವತ್ತು ವ್ಲಾಗ್ ಆಗಿರುತ್ತೆ. ಬನ್ನಿ ಲೆಟ್ಸ್ ಗೋ. ಎಷ್ಟು ಟೀಮ್ ಇದೆ, ಯಾವ್ಯಾವ ಥರ ಮ್ಯಾಚ್ ಆಡ್ತೀವಿ, ಯಾವ ಪಿಚ್ಚು ಅಂತ ನೋಡೋಣ ಗೈಸ್. ನೋಡ್ತಾ ಇರ್ಬೋದು ಹಿಂದ್ಗಡೆ ಪೆಂಡಲ್ ಎಲ್ಲ ರೆಡಿ ಆಯ್ತಾ ಇದೆ, ಪೆಂಡಲ್ ಎಲ್ಲ ಹಾಕ್ತಿದ್ದೀವಿ. ಪ್ಲೇಯರ್ಸ್ಗಳು ಫುಲ್ ಬಂದವರೆ ಎಲ್ಲ. ಸೊ ನಮ್ಮ ಈ ಟೂರ್ನಮೆಂಟಲ್ಲಿ ಗೈಸ್ ಒಂದು ಎಕ್ಸ್ಟ್ರಾಡಿನರಿ ಥ್ರಿಲ್ಲಿಂಗ್ ಒಂದು ಟೀಮ್ ಐತೆ. ಸೊ ಆ ಟೀಮ್ ವೈಸ್ ಕ್ಯಾಪ್ಟನಿಗೆ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಟೀಮ್ ಬಗ್ಗೆ ಏನೇನು ಸ್ಟ್ರಾಟಜಿ ಮಾಡೋರೆ, ಹೆಂಗೆ ಏನು ಎತ್ತಲ್ಲ ಕೇಳೋಣ. ಓ ವೈಸ್ ಕ್ಯಾಪ್ಟನ್ ಬಂದು ಇವರೇ ಪವನ್ ಅಂತ ಗೈಸ್. ಟೀಮ್ ಹೆಸರು ಗಜಪಡೆ ಅಂತ. ಪವನ್ ಅವರೇ, ನಿಮ್ಮ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುಮಾರು ಒಂದು 7 ವರ್ಷ ಮೇಲೆ ನಾವು ಆಡ್ತಾ ಇದೀವಿ. ಹಾಗಾಗಿ ಎಲ್ಲ ಪ್ರೋತ್ಸಾಹ ಕೊಡಿ, ಹಾಗೂ ಇತರ ಟೀಮ್ಗಳು ಭಯ ಪಟ್ಕೊಳಕ್ ಹೋಗ್ಬಿಡಿ, ಆಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತಾ ಇದ್ದೀನಿ. ನೋಡಲ್ಲ ಗೈಸ್, ಅಂದರೆ ಅವ್ರು ಪ್ರೊಫೆಷ್ನಲ್ ಕ್ರಿಕೆಟ್ ಎಲ್ಲ ಬಿಟ್ಟು ಆದರೂ ಆಡ್ತಿದ್ದಾರೆ. ಬಟ್ ಮಜಾ ಮಾಡೋದು ಅವ್ರ ಟೀಮ್ ಮ್ಯಾಚ್ಗಳು ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹಾಂ ಯಾರು ಗೈಸ್, ಇವಾಗ ಟೂರ್ನಮೆಂಟ್ ಸ್ಟಾರ್ಟ್ ಆಯ್ತೈತೆ. ಸೊ ಟೂರ್ನಮೆಂಟ್ನ ಪೂಜೆ ಮೂಲಕ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಆಮೇಲೆ ಇನ್ನೊಬ್ರು ಹೇಳಿದ್ರೆ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಮಾರುತಿ ಅವ್ರು ಇಲ್ಲೇ ಅವರ ಗೈಸ್. ಮಾರುತಿ ಆಯ್ ಮಾಡ್ಬಾರ ನಮ್ಮ ಸಬ್ಸ್ಕ್ರೈಬರ್ಗ ನೀನು ಫೇಮಸ್ ಮಾಡ್ತೀವಿ ಗೈಸ್. ನೋಡ್ತಾ ಇರ್ಬೋದು ನಮ್ಮ ಟೀಮಿಂದ ಫುಲ್ ಭರ್ಜರಿ ಪೂಜೆ ನಡೀತೈತೆ. ಪ್ರಸಾದಕ್ಕೆ ಬೇರೆ ಏನು ಜಾಸ್ತಿ ತಂದಿಲ್ಲ, ಕಡ್ಲೆಪುರಿ, ಬಾಳೆಹಣ್ಣು. ಸೊ ಈಗ ನೋಡ್ತಿರ್ಬೋದು ಜೆರ್ಸಿ ನಮ್ಮದು ರಾಯಲ್ ಟೈಗರ್ಸ್. ಏನೇನು ಗ್ರೀನ್ ಕಲರ್ ಜೆರ್ಸಿ ಕಾಣ್ತೈತೆ ಅದೆಲ್ಲ ನಮ್ಮ ಟೀಮ್ ಅವರೇ. ನೋಡಿ ಗೈಸ್, ಎಲ್ಲ ನಮ್ಮ ಟೀಮ್ನವರು ಪೂಜೆ ಮಾಡ್ತಾ ಇದ್ದಾರೆ. ಗೈಸ್ ನಾನು ಹೇಳೋದಲ್ಲ, ಇವಾಗ ಪೂಜೆ ಶುರು ಆಯ್ತು. ಸೊ ಆಗ್ಲೇ ಹೇಳ್ದಂಗೆ ಗಜಪಡೆ ಟೀಮ್ ನ ಕ್ಯಾಪ್ಟನ್ ವಿಜಯನ್ ಅವ್ರು ಮಾತಾಡ್ತಾರೆ. ಬನ್ನಿ ಗೈಸ್ ಅಂತ. ಕ್ಯಾಪ್ಟನ್ ಈಗ ಟ್ರಾನ್ಸ್ಫರ್ ಮಾಡಿದ್ಯಾ? ಈಗ ನಮ್ಮ ಮಹೇಶಣ್ಣವರು ಬಂದಿದ್ದಾರೆ, ಈಗ ಹೇಳ್ತಾರೆ ಗೈಸ್. ಆಲ್ರೆಡಿ ಇನ್ನು ಪಿಚ್ಗೆ ಬಂದ ತಕ್ಷಣ ಕ್ಯಾಪ್ಟನ್ ನ ಚೇಂಜ್ ಮಾಡೋರು, ಯಾಕಂದ್ರೆ ಕ್ಯಾಪ್ಟನ್ಸಿ ಫುಲ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇವ್ರು ಆಡಿ 20 ವರ್ಷ ಆಗೈತೆ ಗೈಸ್ ವಿಜಯನ್ ಅವರು. ಸೊ ಅದಕ್ಕೆ ಮಹೇಶಣ್ಣಿಗೆ ಕ್ಯಾಪ್ಟನ್ಸಿ ಕೊಟ್ಟವ್ರೆ. ಮಹೇಶಣ್ಣ, ನಿಮ್ಮ ಟೀಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಟೀಮ್ ಬಗ್ಗೆ ಎಲ್ಲ ತುಂಬ ವರ್ಷದಿಂದ ಆಟ ಆಡ್ದೇನೆ ಮನೇಲಿರುವಂಥ ಆಟಗಾರನೆಲ್ಲ ಕರ್ಕೊಬಂದು ಇವತ್ತೊಂದು ಟೀಮ್ ಮಾಡಿ ಆಟ ಆಡ್ತಾ ಇದ್ದೀವಿ. ಮೊದಲನೇ ಮ್ಯಾಚ್ ಆದ ನಂತರ ನಿಮ್ಗೆ ನೆಕ್ಸ್ಟ್ ಉತ್ತರ ಕೊಡ್ತೀವಿ. ಆದ್ರೆ ಎಲ್ಲ ಗೆಲ್ಬೇಕು ಅಂತ ಆಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಗೆಲ್ಬೇಕು ಅಂತ ಆಡ್ತಿಲ್ಲ. ನಾವು ಸೋತ್ರು ಪರವಾಗಿಲ್ಲ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಅದೇ ಹೇಳದ್ನಲ್ಲ, ಲಾಸ್ಟ್ ಕಪ್ಪು ಟೂರ್ನಮೆಂಟ್ ಇರಿಸಿ ಸೋತಿದ್ರಲ್ಲ ಟೀಮು, ಅವ್ರೆ ನೋಡಿ ಪವರ್ ಹಿಟ್ಟರ್ಸ್ ಅಂತ ಗೈಸ್ ಪೂಜೆ ಮಾಡ್ತಾ ಇದ್ದಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಮೊದಲನೇ ಕಪ್ಪು RCB ಹಂಗೆ ದೇವ್ರಿಗೆ ಅಂತ ಬಿಟ್ಟಿತ್ತು. ಸೊ ಅವರು ಇದೇ ತರ ಬಿಟ್ಟಿದ್ರು. ಸೊ ಎರಡನೇ ಮ್ಯಾಚ್ ಆದ್ರೂ ಗೆಲ್ಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾವ್ರೆ. ಗೈಸ್ ನಿಮ್ಗೆ ಗೇಮ್ ಚೇಂಜರ್ ಕ್ಯಾಪ್ಟನ್ ನ ಪರಿಚಯನೇ ಮಾಡ್ಸಿರಲಿಲ್ಲ. ಸೊ ನಮ್ ಗೇಮ್ ಚೇಂಜರ್ ಕ್ಯಾಪ್ಟನ್ ಇಲ್ಲಿಯವರೇ ಚೇತವ್ರೆ. ಇವಾಗ ಏನ್ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ? ಮಾತೇ ಬರೋಲ್ಲ ಗೈಸ್ ಇವಾಗ ಮೊದಲನೇ ಮ್ಯಾಚ್ ಟಾಸ್ ಆಗ್ತಿದೆ. ಪವರ್ ಹಿಟ್ಟರ್ಸ್ ಮತ್ತೆ ರಾಯಲ್ ಟೈಗರ್ಸ್ ಮೊದಲನೇ ಮ್ಯಾಚು 2 ಟೀಮ್ ಬಿದ್ದಿರೋದು.
ಗೈಸ್ ಮೊದಲನೇ ಮ್ಯಾಚ್ ಟಾಸ್ ವಿನ್ ಆಗಿರೋದು ಪವರ್ ಹಿಟ್ಟರ್ಸು. ಸೊ ಮ್ಯಾಚ್ ಹೇಗಿರುತ್ತೆ, ಎಷ್ಟು ಕ್ವಾಡ್ಲಿ ಇರುತ್ತೆ, ಇಂಟ್ರೆಸ್ಟ್ ಆಗಿರುತ್ತೆ, ಬನ್ನಿ ನೋಡೋಣ. ಲೆಟ್ಸ್ ಗೋ ಗೈಸ್. ಇವಾಗ ಕಮೆಂಟ್ರಿನೂ ಸ್ಟಾರ್ಟ್ ಆಯಿತು. ಸೊ ಮೈಕೆಲ್ಲ ಸೆಟ್ ಅರೇಂಜ್ ಮಾಡೋಕ್ಕೆ ಹೋಗಿ ಕರೆಂಟ್ ಎಲ್ಲ ಸ್ವಲ್ಪ ಲೇಟ್ ಆಗಿತ್ತು ನೋಡಿ. ಕಮೆಂಟ್ರಿ ಸೆಟಪ್ ಅಲ್ಲ ಐತೆ ಗೈಸ್. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗೈತೆ. ಸೊ ಮೊದಲನೇ ಮ್ಯಾಚ್ ನಮ್ದಿರೋದ್ರಿಂದ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡು ಮ್ಯಾಚ್ ಆಡ್ತಿದ್ವಿ. ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಕ್ಕಿಲ್ಲ. ನೆಕ್ಸ್ಟ್ ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಮ್ಯಾಚ್ ಮುಗೀತು. ಸೊ 41 ರನ್ ಟಾರ್ಗೆಟ್ ಕೊಟ್ಟಿದ್ರು. ಸೊ ಮೊದಲನೇ ಮ್ಯಾಚ್ ಸೋತಿದ್ವಿ. ಲಾಸ್ಟ್ ಟೂರ್ನಮೆಂಟಲ್ಲೂ ಮೊದಲನೇ ಮ್ಯಾಚ್ ಸೋತಿ 4 ಮ್ಯಾಚ್ ಗೆದ್ದಿದ್ವಿ ಗೈಸ್. ಮತ್ತೆ ಈಗ ನಮ್ಮ ಹತ್ರ ಐಡೆಂಟಿ ಕನ್ನಡಿಗರ್ ಅವ್ರು ಬರ್ತಾ ಇದಾರೆ. ಅವ್ರ ಅನುಭವಿ ಬ್ಯಾಟ್ಮನ್ಸ್ ಇಂದ ಏನಾದ್ರು ಒಂದ್ ಕ್ಯಾಚ್ ಮಿಸ್ ಮಾಡಿದಾರೆ. ಒಂದ್ ಕ್ಯಾಚ್ ಯಾವ ಕ್ಯಾಚ್ ಮಿಸ್ ಮಾಡಿದ್ರೆ ಫಸ್ಟ್ ಕ್ಯಾಚ್ ಹಿಡಿದೆ ನಾನು ಗಾಯ್ಸ್. ಅಷ್ಟೊತ್ತಿಂದ ಕ್ಯೂರಿಯಾಸಿಟಿ ಕಾಯ್ತಿದ್ದಂಥ ಟ್ರೋಫಿ ಕಪ್ಗಳನ್ನ ಇವಾಗ ತಗೊಬಂದಿದ್ದೀವಿ ನೋಡಿ. ಇದೇ ಟ್ರೋಫಿಗಳು. ಸೊ ಕಪ್ ನೇಮ್ ಬಂದು ಮಾಯ್ಕಾರ ಕಪ್ ಅಂತ. ಏನಕ್ಕಪ್ಪ ಮಾಯ್ಕಾರ ಕಪ್ ಅಂತ ಇಟ್ವಿ ಅಂದ್ರೆ, ಸೊ ನಮ್ಮೂರಲ್ಲಿ ನಾಳೆ ಮಾಲೆ ಮಾದೇಶ್ವರಂದು ಪರ ಇದೆ. ಸೊ ಆ ಕಾರಣಕ್ಕೋಸ್ಕರ ಮಾದೇಶ್ವರನ ಹೆಸರು ಇಡೋಣ ಅಂತ ಹೇಳಿ ಮಾಯ್ಕಾರ ಕಪ್ ಅಂತ ಇಟ್ಟಿದ್ದೀವಿ ಗಾಯ್ಸ್. ಸೊ ಫಸ್ಟ್ ಪ್ರೈಸ್ ಬಂದು ದೊಡ್ಡ ಟ್ರೋಫಿ ಐತಲ್ಲ ಅದು, ಸೆಕೆಂಡ್ ಬಂದು ಇದು, ಮತ್ತೆ ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತೆ ಬೆಸ್ಟ್ ಬೌಲರು. ಸೊ ಇಷ್ಟು ಹೇಳ್ತಾ ಕಮೆಂಟ್ರಿ ಜಾಯ್ನ್ ಆಗೋಣ ಬನ್ನಿ ಗೈಸ್. ಮುಖಂಡರಾದಂತ ಕೆಂದ ಮತ್ತೆ ಟಾಸ್ ಆಗಿದೆ. ಗಜಪಡೆದು ಏನ್ ತಗೋತಾರೆ ನೋಡ್ಬೇಕು. ಗಜಪಡೆ ಟಾಸ್ ಬ್ಯಾಟಿಂಗ್ ಆಯ್ಕೆ ಮಾಡಿ ಫುಲ್ ಕ್ಯೂರಿಯಾಸಿಟಿ ಇರುವಂತ ಮ್ಯಾಚ್. ಗಜಪಡೆ ಅವರು ಟಾಸ್ ಆಗಿ ಬ್ಯಾಟಿಂಗ್ ತಗೊಂಡಿದ್ದಾರೆ. ಸೊ ಗೇಮ್ ಚೇಂಜರ್ ಅವ್ರದ್ದು ಫೀಲ್ಡಿಂಗು ಗೈಸ್. ಚೇತವ್ರೆ, ನಿಮ್ ಟೀಮು ಫೀಲ್ಡಿಂಗ್ ತಗೊಂಡಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಚೇಜಿಂಗ್ ಮಾಸ್ಟರ್ ಇಲ್ಲೆಲ್ಲ ಇರೋದು 18 ನಂಬರ್ ಜಾಸ್ತಿ ಇರೋದು, ಅದಕ್ಕೋಸ್ಕರ ಚೇಜಿಂಗ್ ಇಷ್ಟಪಡ್ತೀವಿ ನಾವು. ಯಾಕಂದ್ರೆ ಸೊ ಟಾಸ್ ವಿನ್ ಆಗಿದ್ರು ಚೇತ್ ಅವ್ರು ಹೇಳ್ತಿರೋದು ಫೀಲ್ಡಿಂಗ್ ತಗೊಂಡಿದ್ವಿ ಅಂತ. ಸೊ ಬನ್ನಿ ಹೋಗೋಣ ನೋಡೋಣ ಮ್ಯಾಚ್ ಗೈಸ್. ಟಾಸ್ ಸೋತು ಗೇಮ್ ಚೇಂಜರ್ ಅವರು ಫೀಲ್ಡಿಂಗ್ ತಗೊಂಡಿರೋದ್ರಿಂದ ಈಗ ವಾರ್ಮ್ ಅಪ್ ಮಾಡ್ತಿದ್ದಾರೆ ಗೈಸ್. ಚೇತ್ ಅವ್ರೆ ಬನ್ನಿ, ನಿಮ್ ಟೀಮ್ ಪರಿಚಯ ಮಾಡಿಸಿ ನಮ್ಗೆ. ಕರಿಮರೆ ಒಬ್ಬೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸು. ನಂಬರ್ 1 ಬೌಲರ್ ಯೋಗಿ, ಫೀಲ್ಡಿಂಗ್ ಕ್ಯಾಪ್ಟನ್ ಇವರು ಗ್ಲೇನ್ ಫಿಲಿಪ್ಸ್ ತರನೇ. ನೆಕ್ಸ್ಟ್ ಬೆಸ್ಟ್ ಫೀಲ್ಡರ್ ಚಿಕನ್ ತಮಯ, ಈ ತಂಡದ ಕ್ಯಾಪ್ಟನ್. ಮೂರ್ ಸೀಟ್ ಕ್ಯಾಪ್ಟನ್ ಅಂದ್ರೆ ನೀನ್ ಕ್ಯಾಪ್ಟನ್, ನಾನ್ ಕ್ಯಾಪ್ಟನ್. ಗೈಸ್ ಈಗ ಸ್ಪೆಷಲ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಬರೀ. ಗೇಮ್ ಮ್ಯಾನ್, ಅತ್ಯುತ್ತಮ ಫೀಲ್ಡರ್, ಇವ್ರ ಬಾಲಿ ಹಚ್ಚದಲ್ಲಿ ಸ್ಪೀಡ್. ಗೈಸ್ ನಮ್ಮ ಮಂಜು ಅಲಿಯಾಸ್ ಕೆಂದೆ ಇವರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಇವ್ರ ಬ್ಯಾಟಿಂಗ್ ಸ್ಟೈಲೇ ಸ್ಪೆಷಲ್. ಯಾಕಂದ್ರೆ ಬ್ಯಾಟ್ ಹಿಡ್ಕೊಳ್ಳೋದು ತೋರಿಸ್ತೀವಿ ರೀ ಗೈಸ್. ನೋಡಿ ಈ ತರ ಬ್ಯಾಟಿಂಗ್ ಸ್ಟೈಲು ಯಾವ ಇಂಟರ್ನ್ಯಾಷನಲ್ ನೋಡಕ್ ಆಗಲ್ಲ. ನೀವು ಡಿಜೆ ಬ್ರೋ ನಿಮ್ ತಮ್ಮನ್ ಪರಿಚಯ ಮಾಡ್ಸಲ್ಲ ಬನ್ನಿ ಗೈಸ್. ಗೇಮ್ ಚೇಂಜ್ ತಂಡ ಅಂದ್ರೆ ಆತರ ಒಂಥರ ಫುಲ್ಲು ಇಂಟ್ರೆಸ್ಟಿಂಗು ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ. ಇವರು ಡಿಜೆ ಬ್ರಾವೋ ಅಲಿಯಾಸ್ ಡಿಜೆ ಮತ್ತೆ ರಶೀದ್ ಖಾನ್ ಫ್ರೆಂಡು, ಆಪ್ತ ಗೆಳೆಯ, ಸ್ಪಿನ್ನರ್, ರೈಡರ್ ಅಪ್. ಇವ್ರ ನಂಬರ್ ಏನಿದೆ ನೋಡಿ, ಡೆವಿಲಿಯರ್ಸ್ ನಂಬರ್. ಆದ್ರೂ ಬೌಲಿಂಗ್ ಮಾತ್ರ ಆಫ್ ಕಟರ್ ಬೌಲಿಂಗ್, ರಣರೋಚಕ ಬ್ಯಾಟಿಂಗು ಬೌಲಿಂಗ್. ಹೇಳಿದ್ನಲ್ಲ ಗೈಸ್ ನೋಡಿ, ನಿಮ್ ತಂಡ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ ಇವ್ರದ್ದು. ಆಲ್ರೌಂಡರ್ ನನ್ ಬಗ್ಗೆ ನಿಮ್ಗೆ ಗೊತ್ತು ಯಾವ ತರ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಯಾವ ತರ. ಗೈಸ್ ಇವ್ರನ್ನ ನಾನೇ ಚೇತನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾರ್ದಿಕ್ ಪಾಂಡೆ ಫುಲ್ ಪರಮ ಭಕ್ತ. ಹಾರ್ದಿಕ್ ಪಾಂಡೆ ಹೆಂಗ್ ಹೊಡಿತಾನೆ ಅದೇ ತರ ಹೊಡಿತಾನೆ ಗೈಸ್ ಇವನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಚೇತು ಈ ತರ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ನೀವು ಎಷ್ಟು ರನ್ ಟಾರ್ಗೆಟ್ ಕೊಡ್ಬೋದು ಅಂತ ಇಷ್ಟಪಡ್ತೀರಾ? ಸೊ ಸಾರಿ ನಿಮ್ದು ಬೌಲಿಂಗ್ ಆಗಿರೋದ್ರಿಂದ ಎಷ್ಟು ರನ್? ಬೌಲಿಂಗ್ ಆಗಿರೋದ್ರಿಂದ ಅವರು ಬ್ಯಾಟಿಂಗ್ ಜಾಸ್ತಿ ಬರಲ್ಲ. ನಮ್ಮ ಬೌಲರ್ಸ್ಗಳು ಬಾಲ್ ಸ್ಪೀಡು ಸ್ವಿಂಗು ಮಾಡೋದ್ರಿಂದ 6 ಓವರ್ಗೆ ಒಂದು 10-15 ಕೊಡ್ಬೋದು ಅನ್ಕೋತೀವಿ. ಜಾಸ್ತಿ ಆಗುತ್ತೆ ರನ್ನು 10-15. ನಮ್ಗೆ 3 ಬಾಲ್ ಸಾಕು ಅವರನ್ನು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನೋಡದ ಮ್ಯಾಚ್ ಹೇಗಾಗುತ್ತೆ, ವೈಡು ಗೀಡು ಬೈಸೋ ನೋಡೋದಲ್ಲ ಗೈಸ್. ಚೇತ್ ಅವ್ರದ್ದು ಇಷ್ಟ ಅಭಿಪ್ರಾಯ. ಬನ್ನಿ ಲೆಟ್ಸ್ ಗೋ ಮ್ಯಾಚ್ ಅಲ್ಲಿ ಸಿಗದ ಗೈಸ್. ಮ್ಯಾಚ್ ನೋಡೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ದಾರೆ. ಸೊ ಬನ್ನಿ ಅವ್ರ ಮಾತಾಡ್ಸದ. ಗಜಪಡೆ ಟೀಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ. ಹರೀಶ್ ಅವ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗೆಲ್ಲ ಇಗೋ ಗಾಯ್ಸ್ ಅಷ್ಟೊತ್ತಿಂದ ಕಾದಿದ್ದಂತ ಗಜಪಡೆ ಟೀಮ್ ಕ್ಯಾಪ್ಟನ್ ನವೀನ್ ಅವ್ರು ಬಂದಿದ್ದಾರೆ ಗೈಸ್. ನೋಡಿ ಇವ್ರು ಬಾಲ್ ಹೊಡೆದ್ರೆ ಗೈಸ್ ಅಲ್ಲೋಡಿ ಅಲ್ಲಿ ಸ್ಟ್ರೈಟ್ ಮುನ್ಗುಡ ಕಾಯ್ತಾ ಅಲ್ಲಿಗೆ ಹೋಯ್ತದೆ ಗಾಯ್ಸ್. ಗಜಪಡೆ ಕ್ಯಾಪ್ಟನ್ ನವೀನ್ ಅವ್ರು ಬ್ಯಾಟಿಂಗ್ ಹೋಗಿದ್ದಾರೆ ಗಾಯ್ಸ್. ಫೈನಲಿ ಚೇತ್ ಅವ್ರ ಟೀಮ್ ವಿನ್ ಆಗಿದೆ. ಚೇತ್ ಅವರೇ ಈ ವಿನ್ನಿಂಗ್ ಮೂಮೆಂಟ್ ಏನ್ ಹೇಳಕ್ ಇಷ್ಟಪಡ್ತೀರಾ? ವಿನ್ನಿಂಗ್ ಮೂಮೆಂಟ್ ನನ್ನ ಕಡೆ ಬಂದಿದೆ. ಕ್ಯಾಪ್ಟನ್ ನೋಕಾಗಡಿ ಒಳ್ಳೆ ಬ್ಯಾಟಿಂಗ್ ಗೆಲ್ಸಿದ್ರೆ ಕೆಂದೂರು ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಇನ್ನೊಂದು ಕಪ್ಪಡ ಮೇಲೆ ಹೇಳ್ತೀನಿ.
ಹೇಗಿದ್ರು ಈಗ ನೋಡಿ ಹೆಂಗಿದ್ದಾರೆ 5,000 ಉಳಿದಿದೆ. ಅದು ನೆಕ್ಸ್ಟ್ ಗಾಯ್ಸ್ ಇವಾಗ ಟೈಮ್ ಬಂದು 4:15. ಸೊ ಇವತ್ತಿನ ಲೀಗ್ ಪಂದ್ಯಗಳೆಲ್ಲ ಮುಗಿದಿದೆ. ಸೊ 4 ಟೀಮು ಒಂದೊಂದು ಗೆದ್ದಿದೆ. ಒಂದು ಟೀಮು 2 ಮ್ಯಾಚ್ ವಿನ್ ಆಗಿ ಸೆಮಿಫೈನಲ್ಗೆ ಹೋಗಿದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಏನಾಗುತ್ತೆ ಏನು ಎತ್ತ ಅಂತ ಎಲ್ಲನೂ ಹೇಳ್ತೀನಿ. ಗಾಯ್ಸ್ ಗುರುಣ ಅಂತ ಟೂರ್ನಮೆಂಟ್ಗೆ ಊಟದ ವ್ಯವಸ್ಥೆ ಮಾಡೋರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಗುರುಣ ತುಂಬ ಥ್ಯಾಂಕ್ಸ್. ಅಲ್ಲ ಅವ್ರೆ ಆಮೇಲೆ ತೋರ್ಕೊಡ್ತೀನಿ ಗಾಯ್ಸ್ ಗುರುಣ ಯಾರು ಅಂತ. ಗಾಯ್ಸ್ ಫೈನಲಿ ನಾವು ಸೋತು ನಮ್ಮ ಜೊತೆಗೆ ಗೇಮ್ ಚೇಂಜರ್ ಕ್ಯಾಪ್ಟನ್ ಆಗಿ ಮಗದವರೇ. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನಾನು ಜನತೆ ಕೇಳ್ಕೊಂಡು ತೊಂದ್ರೆ ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಗೇಮ್ ಚೇಂಜರ್ ಕ್ಯಾಪ್ಟನ್ ಸೋದ್ಬಿಟ್ಟು ತಲೆ ಮೇಲೆ ಕೈ ಕೂತನ ಗಾಯ್ಸ್. ನಾನು ನೋಟ್ ಮಾಡ್ತಿರೋದು ಅವನು ಬಿಡಲ್ಲ. ಈಗ ಸೆಮಿಫೈನಲ್ ನಡೀತೈತೆ ಗಾಯ್ಸ್. ಫೈನಲ್ ಅಲ್ಲಿ ಸಿಗ್ತೀವಿ. ಅಲ್ಲಿ ಮೀಟ್ ಮಾಡೋದ ಬನ್ನಿ, ಕಮೆಂಟ್ರಿ ಮಾಡ್ತೀವಿ. ಅಲ್ಲಿ ಸಿಗೋದ ಬನ್ನಿ. ಇಂಡಿಯಾನೇ ಸೋತದ ನಮ್ಮ ಟೀಮ್ಗಳಲ್ಲಿ ಯಾವ ಲೆಕ್ಕ ಗಾಯ್ಸ್. ಲೀಗ್ಗಳೆಲ್ಲ ಮುಗ್ದು ನಾಳೆ ಸೆಮಿಫೈನಲ್ ಮ್ಯಾಚ್ ಐತೆ. ಸೊ ಮಾರ್ಬಳ್ಳಿ ಟೀಮ್ ಒಂದು, ಸೊ ನಮ್ಮೂರು ಟೀಮು ಫೈನಲ್ ಹೋಗೈತೆ ಗಾಯ್ಸ್. ನೋಡ್ತಿರ್ಬೋದು ಜನಗಳೆಲ್ಲ ಎಷ್ಟು ಜನ ತುಂಬಿದ್ದಾರೆ ಅಂತ ಗಾಯ್ಸ್. ನೆನೆ ಹೇಳ್ದಂಗೆ 2ನೇ ದಿನದ ನಮ್ಮ ಟೂರ್ನಮೆಂಟು. ಸೊ ಇವಾಗ ಸೆಮೀಸ್ ಆಡ್ತಾ ಇದ್ದಾರೆ. ಸೆಮೀಸಲ್ಲಿ ಯಾರು ಗೆಲ್ತಾರೆ ಅವರು ನೆಕ್ಸ್ಟ್ ಫೈನಲ್ಗೆ ಹೋಗ್ತಾರೆ. ಸೊ ಲೆಟ್ಸ್ ಗೋ ಬನ್ನಿ ಸೆಮೀಸಲ್ಲಿ ಮೀಟ್ ಆಗೋದು ಗಾಯ್ಸ್. ಇವತ್ತು ಮ್ಯಾಚ್ ನಡೀತಾ ಇದೆ. ಸೊ ನೆನ್ನೆ ಥರ ಅರೇಂಜ್ಮೆಂಟ್ಸ್ ಇಲ್ಲ, ಫುಲ್ ಇವತ್ತು ಲೋ ಬಜೆಟು. ಮೈಕ್ ಸೆಟ್ ನೋಡಿ ಅಲ್ಲಿ ಕಟ್ಟಿದ್ದೀವಿ ಗಾಡಿಗೆ. ನಮ್ಮ ಚೇತವರು ಇಲ್ಲೇ ಅವರೇ. ಚೇತವ್ರೆ ಸೆಮೀಸಲ್ಲಿ ಯಾರು ಗೆಲ್ಬೋದು? ಜೈ ಭೀಮ್ ಅಲ್ಲ ಎಲೆಕ್ಟಿಗಸ್ ಅಂತ ಹೇಳ್ತಿದ್ದೀರಾ. ಬೇಗ ವಿಕೆಟ್ಗಳಾಗ್ಬಿಟ್ಟೈತೆ, ಮತ್ತೆ ಬೌಲಿಂಗ್ ಸ್ಟ್ರಾಂಗ್ ಐತೆ ಎಲಿಟಿಗರ್ಸ್ದು. ಸೊ ನೋಡಿದ್ರಲ್ಲ ಗೈಸ್, ಚೇತವ್ರ ಪ್ರಕಾರ ಎಲೆಕ್ಟಿಗರ್ ಟೈಗರ್ಸ್ ಗೆಲ್ತಾರಂತೆ. ಸೊ ಫೈನಲ್ಸ್ ಅದು ಸಿಗೋದ ಬನ್ನಿ ಗಾಯ್ಸ್. ನಮ್ಮ ಪವರ್ ಹೀಟರ್ಸು ಮತ್ತು ಮಾರ್ಬಳಿದು ಎಲೆಕ್ಟ್ ಟೈಗರ್ಸ್ ಫೈನಲ್ಗೆ ಹೋಗೈತೆ. ಸೊ ಪವರ್ ಹೀಟರ್ಸ್ ಕ್ಯಾಪ್ಟನ್ ಪ್ರವೀಣ್ ಅವರು ಆರ್ತಿ ಕುಡಕ್ಕೆ ಹೋಗಿ ಮಾಟನೆಲ್ಲ ಮಾಡಿಸಿ ಬಂದಿದ್ದಾನಂತ ಗಾಯ್ಸ್. ಬನ್ನಿ ನೋಡೋಣ ಗೆದ್ದನ ಗೆಲ್ಲೋಣ ಅಂತ. ಫೈನಲಲ್ಲಿ ಎಲೆಕ್ಟ್ ಟೈಗರ್ಸ್ ಮಾರ್ಬಳಿ ಅವರು ವಿನ್ ಆಗವ್ರೆ. ಮೂಸಾ ಶ್ರೀಕಂಠ ಅವರೇ ರನ್ನರ್ಸ್ ಅಪ್ ಆಗಿದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೋದ್ಬಿಟ್ಟು ತಾರ್ಪಲ್ ಹೊಸ್ಗಡಲ್ಲ ಶ್ರೀಕಂಠ ಅವರು. ಪುಣೆ ಅವರೇ ನಿಮ್ಮ ಮಾರ್ಬಳಿ ಟೀಮ್ ವಿನ್ ಆಗಿದೆ, ಏನು ಹೇಳಕ್ ಇಷ್ಟಪಡ್ತೀರಾ? ಇದು ಸತತ 2ನೇ ಜಯ. ನೆನ್ನೆನೂ ಹೊಡೆದಿದ್ನ, ಇವತ್ತು ಹೊಡೆದಿನಿ. ಅಲ್ಲಿ ಬಿದ್ರು ಗುತ್ತಿ ಅದ, ಅದೇನೋ ಹೇಳ್ತೀವಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸೊ ಅವ್ರಿಗೆ ವಿಜಯವಾಗಿದೆ. ಅವ್ರಿಗೆ ಚಪ್ಪಳೆ ಹೊಡೆದು ಈಗ ಇವಾಗ ವಿನ್ನರ್ ಅನೌನ್ಸ್ಮೆಂಟು. ಸೊ ಆಕರ್ಷಕ ಟ್ರೋಫಿ ಜೊತೆ 4,000 ನಗದು ಗೈಸ್. ನಾನು ಹೇಳಿದ್ನಲ್ಲ ಕೊಂಗಳಿ ಮಾದಪ್ಪನ ಪರ ಪ್ರಯುಕ್ತ ಕಬ್ಬಿಡಿಸಿರೋದು ಅಂತ. ಸೊ ದೇವ್ರ ಮೆರವಣಿಗೆ ಬರ್ತಾ ಇದೆ, ಬನ್ನಿ ನೋಡೋಣ ಗೈಸ್. ಗಾಯ್ಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಟೂರ್ನಮೆಂಟು ಮತ್ತು ಕೊಂಗಳಿ ಮಾದಪ್ಪನ ಪರದ ವಿಡಿಯೋ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಇನ್ನೊಂದು ಯಾವುದಾದ್ರೂ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಐಡೆಂಟಿ ಕನ್ನಡಿಗ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಬಾಯ್. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.